ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ. ನಾನು ಡೆಲ್ಲಿಗೆ ಹೋದ ಮೇಲೆ ನಾವು ಮಾತಾಡುವಾಗ ಕೂಡ ಕನ್ನಡದ ಹಲವಾರು ಜನ ಗೇಲಿ ಮಾಡಿದರು, ಯಾವ ಹಿಂದಿ ಭಾಷೆ ಮಾತಾಡ್ತಿದ್ದಾರೆ, ಇವರಿಗೆ ಭಾಷೆ ಅರ್ಥ ಆಗುತ್ತಾ ಅಂತೇಳಿ. ಹಲವಾರು ಜನ ದಕ್ಷಿಣ ಭಾರತೀಯವರಿಗೆ ತಮಾಷೆ ಮಾಡ್ತಾರೆ, ಯಾವ ಭಾಷೆಯಲ್ಲಿ ನೀವು ಪಾರ್ಲಿಮೆಂಟಲ್ಲಿ ಮಾತಾಡ್ತೀರಿ ಅಂತ. ನಾವೆಲ್ಲರೂ ಅನುಭವಿಸಿದ್ದೀವಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲಿ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿತಾರೆ ಕಲಿಬೋದು. ನಾವು ದೊಡ್ಡವರಿಗೆ ಭಾಷೆ ಕಲೀರಿ ಅಂದರೆ ನಮಗೆ ಅಷ್ಟು ಬೇಗ ಕಲಿಯೋಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂಥದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂಥ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನು ಕಲ್ತಿದ್ದೀವಿ, ಏನು ತೊಂದರೆ ಆಗಿದೆ? ನಾವು ಕನ್ನಡಿಗರೇ, ಕನ್ನಡದ ಮೇಲೆ ನಮಗೆ ಪ್ರೀತಿ ಇದೆ, ಕನ್ನಡದ ಮೇಲೆ ವಿಶ್ವಾಸ ಇದೆ. ನಾವು ಕನ್ನಡವನ್ನು ಕನ್ನಡ ಮಾತೆ ಅಂತ ಹೇಳ್ತಾ ಇರುವಂಥವ್ರು. ಆದರೆ ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಕೇವಲ ಇಂಗ್ಲೀಷ್ ಬಗ್ಗೆ ಹೇಳ್ತಾ ಇಲ್ಲ. ಎಲ್ಲ ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಯುವಂಥ ತಾಕತ್ತಿರುತ್ತೆ. ಆ ಚಿಕ್ಕ ಮಗುವಿಗೆ ಅದು ಮಣ್ಣಿನ ಮೂರ್ತಿಯಲ್ಲಿ ಯಾವುದನ್ನು ಮಾಡಿದರೂ ಕೂಡ ಅದು ಮೂರ್ತಿ ಆಗುತ್ತೆ. ಅದಕ್ಕಾಗಿ ಎಲ್ಲ ಭಾಷೆಯನ್ನು ಎಲ್ಲರೂ ಕಲಿಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲ ಮಾಡಿದೆ. ನೀವು ಹಿಂದಿ ಬೇಡ ಅಂತಂದರೆ ವರ್ಷದ ಮೊದಲೇ ಹೇಳಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲ ಎಕ್ಸಾಮನ್ನು ಪಾಸ್ ಮಾಡಿದೆ. ಆದರೆ ಇವತ್ತು ಎಕ್ಸಾಮ್ ಶುರುವಾದ ಮೇಲೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಎಕ್ಸಾಮ್ ಶುರುವಾಗುವ ಮೊದಲೇ ಹೇಳಿಲ್ಲ, ಎಕ್ಸಾಮ್ ಶುರುವಾದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ ಹಿಂದಿ ಬೇಕಾಗಿಲ್ಲ, ಹಿಂದಿಯ ಮಾರ್ಕ್ಸನ್ನು ನಾವು ಕೌಂಟ್ ಮಾಡಲ್ಲ, ನೀವು ಪಾಸ್ ಆಗ್ಬೋದು ಇಲ್ಲ ಪಾಸ್ ಆಗದೇ ಇರ್ಬೋದು. ಇದನ್ನು ರಾಜ್ಯ ಸರ್ಕಾರ ಹೇಳುತ್ತೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಇರುವಂಥ ಒಂದು ಸರ್ಕಾರ ರಾಜ್ಯದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ನೇರವಾದಂಥ ಉದಾಹರಣೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರು ಅಧ್ಯಯನ ಮಾಡಲ್ಲ. ಇಂಥವರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ ಮುಖ್ಯಮಂತ್ರಿಗಾದ್ರೂ ಪ್ರಜ್ಞೆ ಇರಬೇಕಲ್ಲ. ಒಂದು ವರ್ಷ ಕಲಿತ ಮೇಲೆ ಎಕ್ಸಾಮ್ ಬರುವಾಗ ನೀವು ಎಕ್ಸಾಮ್ ಬರಿಬೇಡಿ ಅಂತಂದ್ರೆ ಏನು ಅರ್ಥ? ಆ ಮಕ್ಕಳೇನೇ ಹೇಳಿಲ್ಲ ನಮಗೆ ಹಿಂದಿ ಬೇಡ, ನಮ್ಗೆ ಇಂಗ್ಲೀಷ್ ಬೇಡ ಅಂತ ಮಕ್ಕಳು ಹೇಳಿದಾರಾ? ಮಕ್ಕಳು ಕೇಳ್ಕೊಂಡಿಲ್ಲ, ಎಲ್ಲೂ ಟೀಚರ್ಸ್ ಕೇಳ್ಕೊಂಡಿಲ್ಲ, ಪೋಷಕರು ಕೇಳ್ಕೊಂಡಿಲ್ಲ. ಯಾರನ್ನು ಕೇಳಿ ನೀವು ಕ್ಯಾನ್ಸಲ್ ಮಾಡ್ತೀರಿ? ಮಕ್ಕಳಿಗೆ ನಾನು ಇವತ್ತು ಮತ್ತೊಂದು ಸರಿ ಹೇಳ್ತೀನಿ, ನಮ್ಮ ಮಕ್ಕಳು ಮಣ್ಣಿನ ಮೂರ್ತಿ. ಅವರಿಗೆ ಯಾವ ಮೂರ್ತಿ ಹೇಗೆ ಮಾಡಿದ್ರು ಮೂರ್ತಿ ಆಗುತ್ತೆ. ನೀವು ಯಾವ ಭಾಷೆ ಕಲಿಯಕ್ಕೆ ಹೋದ್ರೂ ಅವ್ರು ಕಲಿತಾರೆ. ದೊಡ್ಡವರಾದ್ಮೇಲೆ ನಾವು ಯಾರು ಕಲಿಯೋಕ್ಕಾಗಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳು ಎಲ್ಲವನ್ನ ಕಲಿಬೇಕು, ಎಲ್ಲ ವಿಚಾರವನ್ನು ಕಲಿಬೇಕು, ಎಲ್ಲ ಸಂಸ್ಕೃತಿಯನ್ನು ಕಲಿಬೇಕು, ಎಲ್ಲ ಭಾಷೆಯನ್ನು ಕಲಿಬೇಕು. ಇದರ ಪರವಾಗಿರುವವರು ನಾವು. ನಮಸ್ಕಾರ. ನಿನ್ನೆ SSLC ಎಕ್ಸಾಮ್ ನಡೀತಾ ಇರುವಾಗ ರಾಜ್ಯದ ಶಿಕ್ಷಣ ಸಚಿವರು ಮಾಡಿದ ಒಂದು ಘೋಷಣೆ ಕುರಿತು ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ. ಆ ಅಭಿಪ್ರಾಯದ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿ ಅಭಿಪ್ರಾಯಗಳು ನನ್ನ ಬಗ್ಗೆ ಟೀಕೆಗಳು ಬಂದಿರೋದನ್ನ ನಾನು ಗಮನಿಸಿದ್ದೀನಿ. ಶ್ರೀ ಸಾರಾ ಗೋವಿಂದ್ ಅವರು ನನ್ನ ಹಿರಿಯ ಸ್ನೇಹಿತರು. ಸುಮಾರು 45 ವರ್ಷದ ಸ್ನೇಹ ನಮ್ಮದು. ಅವರು ಶ್ರೀರಾಮ್ಪುರದಲ್ಲಿ, ನಾನು ಅವರು ಒಂದೇ ರಸ್ತೆಯಲ್ಲೇ ವಾಸ ಮಾಡೋದು. ನನ್ನ ಮೊದಲನೇ ಚುನಾವಣೆಯಲ್ಲಿ ಅವರು ನನ್ನ ಜೊತೆ ನಿಂತ್ಕೊಂಡು ನಾನು ಕಾರ್ಪೊರೇಷನ್ ಎಲೆಕ್ಷನ್ ನಿಂತಾಗ ನನಗೆ ತುಂಬ ಬೆಂಬಲ ಕೊಟ್ಟವರು. ಅವರು ನಿನ್ನೆ ನನ್ನ ಹೇಳಿಕೆ ಬಗ್ಗೆ ತಮ್ಮ ತೀವ್ರ ಅಸಮಾಧಾನವನ್ನು, ಬೇಸರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ನನಗೆ ಫೋನ್ ಮಾಡಿದಾಗ ನಾನು ಹೇಳಿದೆ, ಒಂದು ಸಲ ದಯವಿಟ್ಟು ನನ್ನ ಹೇಳಿಕೆಯನ್ನು ಪೂರ್ತಿ ನೋಡಿ ಅಂತ. ಅದನ್ನು ಕೂಡ ಅವರು ತಪ್ಪಾಗಿ ತಿಳ್ಕೊಂಡು ನಾನೇನೋ ಅವರಿಂದ ಚಿಕ್ಕವನ, ನನಗೆ ಅರ್ಥ ಆಗಲ್ವ ಅಂತ ಹೇಳಿದ್ದಾರೆ. ನಾನು ಈ ಮೂಲಕ ಈಗ ನಾನು ಏನು ಮಾಡಿದ್ದೆ, ನಾನು ಯಾವ ರೀತಿ ಹೇಳಿದೆ ಅನ್ನೋದನ್ನು ಒಂದು ಸಲ ಹೇಳಿಬಿಡ್ತೀನಿ. ಪರೀಕ್ಷೆ ಶುರುವಾಗಿದ್ದು ಮಾರ್ಚ್ 18ನೇ ತಾರೀಕು. ಇವತ್ತು 28ನೇ ತಾರೀಕಲ್ಲಿದ್ದೀವಿ. ನಿನ್ನೆ 27ನೇ ತಾರೀಕು ಮಂತ್ರಿಗಳು ಘೋಷಣೆ ಮಾಡಿದರು. ಅಂದರೆ ಪರೀಕ್ಷೆ ಶುರು ಮಾಡಿ 21 ದಿವಸಗಳ ನಂತರ ಈ ಘೋಷಣೆ ಬಂದಿದೆ. ನಾನೇನು ಹೇಳಿದೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಲೆ ಇಲ್ಲವೇನೋದು ಕ್ಯಾಪ್ಷನ್ ಕೊಟ್ಟು,
ಪರೀಕ್ಷೆ ನಡೆಸುವುದು, ಅದರಲ್ಲಿಯೂ SSLC ಪರೀಕ್ಷೆ ನಡೆಸುವುದು ಹುಡುಗಾಟಿಯೇ ಆಗಬಾರದು. ಪರೀಕ್ಷೆ ಕೇವಲ 3 ದಿನ ಇರುವಾಗ ಆ ಪರೀಕ್ಷೆಗೆ ಮನ್ನಣೆ ಇಲ್ಲವೆಂದು ಘೋಷಿಸುವುದು ಮಕ್ಕಳ ಪರಿಶ್ರಮಕ್ಕೆ ಬಗೆದ ಒಂದು ದ್ರೋಹ ಎಂದರೆ ತಪ್ಪಾಗಲಾರದು. ಈ ನಿರ್ಧಾರವನ್ನು, ಇದು ಇಂಪಾರ್ಟೆಂಟ್ ನಾನು ಹೇಳಿರೋದು, ಈ ನಿರ್ಧಾರವನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ತೆಗೆದುಕೊಂಡಿದ್ದರೆ ಒಂದು ಅರ್ಥ ಇರ್ತಾ ಇತ್ತು. ಅದನ್ನು ಬಿಟ್ಟು SSLC ಪರೀಕ್ಷೆ ಪ್ರಾರಂಭವಾದ ಮೇಲೆ, ಕೆಲವು ಪರೀಕ್ಷೆಗಳು ಮುಗಿದ ಮೇಲೆ ದಿಢೀರನೆ ಪರೀಕ್ಷೆಗಳ ಒಟ್ಟು ಅಂಕಗಳನ್ನು 625ರಿಂದ 525ಕ್ಕೆ ಇಳಿಸಲಾಗುವುದು ಎಂಬ ತೀರ್ಮಾನವನ್ನು ಪ್ರಕಟಿಸುವುದು ಪರೀಕ್ಷೆ ಕುರಿತು ಸರ್ಕಾರಕ್ಕಿರುವ ಗಾಂಭೀರ್ಯತೆಯ ಕೊರತೆಯನ್ನು ತೋರಿಸುತ್ತದೆ ಅಂತ ಹೇಳಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SSLC ಪರೀಕ್ಷೆಗಳ ನಡುವೆಯೇ ಹಿಂದಿಯನ್ನು ಮೌಲ್ಯಾಂಕಕ್ಕೆ ಪರಿಗಣಿಸುವುದಿಲ್ಲ ಎಂಬ ಸರ್ಕಾರದ ಹೇಳಿಕೆ ಅತ್ಯಂತ ಬೇಜವಾಬ್ದಾರಿ ಮತ್ತು ವಿದ್ಯಾರ್ಥಿ ವಿರೋಧಿ ಕ್ರಮವಾಗಿದೆ. ವರ್ಷ ಪೂರ್ತಿ ಓದಿದ ವಿಷಯವನ್ನು ಪರೀಕ್ಷೆಯ ಮಧ್ಯದಲ್ಲಿ ಅಪ್ರಸ್ತುತವೆಂದು ಘೋಷಿಸುವುದು ಸರ್ಕಾರದ ಆಡಳಿತದ ದೌರ್ಬಲ್ಯವಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಭವಿಷ್ಯವನ್ನು ತಮಾಷೆಯ ವಿಷಯವನ್ನಾಗಿ ಪರಿಗಣಿಸುವ ಅಪಾಯಕಾರಿ ಮನೋಭಾವದ ಸೂಚಕವಾಗಿದೆ. ಈ ರೀತಿ ನಾನು ಹೇಳಿಕೊಂಡು ಬಂದಿದ್ದೀನಿ. ಪರೀಕ್ಷೆಯ ಪಾವಿತ್ರ್ಯತೆ ಎಂಬುದು ಕೇವಲ ಪದಪ್ರಯೋಗವಲ್ಲ, ಅದು ವಿದ್ಯಾರ್ಥಿಗಳ ಪರಿಶ್ರಮ, ಸಮಾಜದ ನಂಬಿಕೆಯ ಸಂಕೇತ. ಈ ಪಾವಿತ್ರ್ಯತೆಯನ್ನೇ ಸರ್ಕಾರ ನಿರ್ಲಕ್ಷ್ಯ ತುಳಿತಿರುವುದು ವಿಷಾದನೀಯವಾಗಿದೆ ಹೇಳಿದ್ದೀನಿ. ನಾನು 2 ಮಾತನ್ನು ಸ್ಪಷ್ಟಗೊಳಿಸ್ತೀನಿ. ನಾನು ಎಲ್ಲೂ ಕೂಡ ಹಿಂದಿನ ಹೇರಿಕೆ ಮಾಡಬೇಕು, ಹಿಂದಿನ ಕಂಪಲ್ಸರಿ ಮಾಡಬೇಕು, ಹಿಂದಿನ ಪರಿಗಣನೆಗೆ ತಗೋಬೇಕು ಅಂತ ನಾನು ಹೇಳಿಲ್ಲ. ನಾನು ಏನು ಹೇಳಿರೋದು, ಈ ಡಿಸಿಷನ್ನ ಜನವರಿ ತೊಗೊಂಡಿದ್ದಿದ್ರೆ ಆ ಮಕ್ಕಳು ಅದಕ್ಕೆ ಕೊಡ್ತಾ ಇದ್ದ ಗಮನವನ್ನು ಅವ್ರ ಕಷ್ಟ ಇರೋ ಮ್ಯಾಥ್ಸ್ಗೋ, ಇಂಗ್ಲೀಷ್ಗೋ, ಸೈನ್ಸ್ಗೋ, ಸಮಾಜ ವಿಜ್ಞಾನಕ್ಕೋ ಅವ್ರು ಕೊಟ್ಟು ಹೋಗ್ಬೋದಾಯ್ತು. ಅವ್ರು ಇಷ್ಟು ದಿವಸ ಓದಿದ್ಮೇಲೆ ಇವತ್ತು ಸೋಮವಾರ ಪರೀಕ್ಷೆ ಇರುವಾಗ ಅದನ್ನು ಘೋಷಿಸಿದ್ದು, ಇದು ಎಲ್ಲೋ ಪರೀಕ್ಷೆ ಅಂದರೆ ಒಂದು ಗಾಂಭೀರ್ಯತೆ ಇರಬೇಕು, ಅದಕ್ಕೆ ಒಂದು ಇದು ಆ ಗಾಂಭೀರ್ಯತೆಗೆ ಒಂದು ಲೋಪ ಬರ್ದಂಗಾಗಿದೆ. 2ನೇದು, ನಾನು ಎಲ್ಲೂ ಕೂಡ ಈ ಹಿಂದಿ ವಿರೋಧಿಸ್ತಾ ಇರುವ ಹೋರಾಟಗಾರರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಇದು ನಮ್ಮ ಸ್ನೇಹಿತರೆ, ಅವರವ್ರದ್ದು ಭಾವನೆ, ಅವರವ್ರದ್ದು ಅಭಿಪ್ರಾಯ ಅವ್ರದ್ದಿರ್ತದೆ. ಎಲ್ಲೂ ಕೂಡ ಹೋರಾಟಗಾರರ ಬಗ್ಗೆ ಮಾತಾಡಿಲ್ಲ, ಹಿಂದಿ ಇಂಪೋಸ್ ಮಾಡಬೇಕು ಅಂತಲೂ ಹೇಳಿಲ್ಲ. ನನ್ನ ಒಂದೇ ಕಳಕಳಿ ಇದ್ದು, ಪರೀಕ್ಷೆಯ ಗಾಂಭೀರ್ಯತೆ ಉಳಿಸ್ಕೋಬೇಕು. ಇದನ್ನು ಜನವರಿಯಲ್ಲೇ ಮಾಡಬೇಕಾಗಿತ್ತು, ಅಥವಾ ಪರೀಕ್ಷೆ ಮುಗಿದ ಮೇಲೆ ಇದನ್ನು ಅನೌನ್ಸ್ ಮಾಡ್ಬೋದಾಯಿತು. ಆ ಮಕ್ಕಳ ಮನಸ್ಸಲ್ಲಿ ಏನಾಗ್ಬೋದು, ಓದಿರ್ತಾರೆ, ಅವ್ರಿಗೆ ಇವಾಗ ಮಾರ್ಕ್ಸ್ ಇಲ್ಲ, ಅಲ್ಲಿಗೆ ಒಂಥರ ವಿಚಿತ್ರ ಸ್ಥಿತಿ. ಇದನ್ನು ನಾನು ಶ್ರೀ ಸಾರಾ ಗೋವಿಂದು ಮತ್ತು ಇತರ ನನ್ನ ಕನ್ನಡ ಹೋರಾಟಗಾರರ ಗೆಳೆಯರ ಗಮನಕ್ಕೆ ನಾನು ತರಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಹೇಳಿಕೆಯ ಭಾವನೆಯನ್ನು, ಹೇಳಿಕೆಯ ಅರ್ಥವನ್ನು, ಹೇಳಿಕೆಯ ಉದ್ದೇಶವನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ಯಾವುದೇ ರೀತಿ ತಪ್ಪಾಗಿ ಅದನ್ನು ಪರಿಗಣನೆಗೆ ತಗೊಳ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಮೊದಲನೇದಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ಮಧು ಬಂಗಾರಪ್ಪ ಅವರಿಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಅವ್ರು ಏನ್ ತೀರ್ಪನ್ನ ತಗೊಂಡಿದ್ದಾರೆ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹಿಂದಿ ಒಂದು ಭಾಷೆಯಾಗಿ ಕಲಿಯೋದು ಮುಖ್ಯ, ಅದು ಕನ್ನಡದ ಮಕ್ಕಳ ಮೇಲೆ ಹೇರಿಕೆ ಆಗಬಾರ್ದು. ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು, ಸಂಸ್ಥೆಗಳು ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಇದ್ರಿಗೋಸ್ಕರ ಫೈಟ್ ಮಾಡಿದ್ದಾರೆ, ಅವರೆಲ್ಲರಿಗೂ ಒಂದು ಜಯ ಸಿಕ್ಕಿದೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.